ಟಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಬಹಳ ಗಂಭೀರವಾಗಿದೆ ಮತ್ತು ದಯನೀಯವಾಗಿದೆ, ಶೋಚನೀಯವಾಗಿದೆ ಮತ್ತು ಆಘಾತಕಾರಿ ಕೂಡ. ಮತ್ತು ಇನ್ನೊಂದು ಬ್ಲೇಮ್ ಗೇಮ್ ಅಂತ ಕರಿತೀವಿ. ಬ್ಲೇಮ್ ಗೇಮ್ ಅಂದ್ರೆ ನೀನು ನಾನು ಅಥವಾ ನಾನು ನೀನು ಈ ರೀತಿ ಬ್ಲೇಮ್ ಅನ್ನ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ತಾ ಕಲ ಹಾಕೋದು. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನಿಮ್ಗೆ. ಇವತ್ತು ನಡೆದಂತಹ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಜಯೋತ್ಸವದ ಒಂದು ದೊಡ್ಡ ಸಂಭ್ರಮಾಚರಣೆ ಒಂದು ದುರಂತಕ್ಕೆ ಈಡಾಯ್ತು, ದುರಂತಕ್ಕೆ ಟರ್ನ್ ಆಯ್ತು. ಮಧ್ಯಾಹ್ನ 2 ಗಂಟೆವರೆಗೂ ಏನು ವಿಧಾನಸೌಧದ ಮುಂದೆ ನಡೆದಂತಹ ಸಮಾರಂಭದಲ್ಲಿ ಎಲ್ಲವೂ ಸರಿಯಾಗೇ ಇತ್ತು. ಸನ್ಮಾನ ಮಾಡಿದ್ರು. ಎಷ್ಟು ಕ್ರೌಡ್ ಸೇರಿತ್ತು ಅಂದ್ರೆ ಇದನ್ನ ಬಹುಶಃ ಕರ್ನಾಟಕ ಸರ್ಕಾರ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆರ್ ಸಿ ಬಿ ಆಟಗಾರರಿಗೆ ಸನ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಪ್ರಶ್ನೆ ಇದೆ, ಅನ್ನೋದೇ ನನ್ನ ಅಬ್ಜೆಕ್ಷನ್. ಆರ್ ಸಿ ಬಿ ಕ್ರಿಕೆಟ್ ಆಟ ಇದೊಂದು ಫ್ರಾಂಚೈಸಿಗಳ ಆಟ. ಇದು IPL ಈಸ್ ಅ ಫ್ರಾಂಚೈಸಿ ಗೇಮ್. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ, ಜಾಹೀರಾತು ಬರುತ್ತೆ, ಆ ಕೋಟ್ಯಾಂತರ ರೂಪಾಯಿಗಳ ಸಂಪಾದನೆ ಮಾಡ್ತಾರೆ ಫ್ರಾಂಚೈಸಿ ಓನರ್ಗಳು. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. BCCI ಕೋಟ್ಯಾಂತರ ರೂಪಾಯಿ ಸಂಪಾದನೆ. ನಿಮಗೆ ಗೊತ್ತಾ, ಈ BCCIಗೆ ಟ್ಯಾಕ್ಸ್ ಇಲ್ಲ. ಸಾವಿರಾರು ಕೋಟಿ ದುಡಿತಕ್ಕಂಥ BCCIಗೆ ಟ್ಯಾಕ್ಸ್ ಇಲ್ಲ. ನಮ್ಗೆಲ್ಲ ಟ್ಯಾಕ್ಸ್ ಇದೆ. 5 ಲಕ್ಷ 10 ಲಕ್ಷಕ್ಕೂ ಟ್ಯಾಕ್ಸ್ ಇದೆ. ಸಾವಿರಾರು ಕೋಟಿ ದುಡಿತಕ್ಕಂಥ BCCIಗೆ ಮತ್ತು ಇವರಿಗೆ ಟ್ಯಾಕ್ಸ್ ಇಲ್ಲ. ಟ್ಯಾಕ್ಸ್ ಲೆಸ್ ಪ್ರಾಫಿಟ್. ಇಂಥ ಒಂದು ಫ್ರಾಂಚೈಸಿ ಅಂದ್ರೆ ಇವ್ರ ಹತ್ರ ಗುತ್ತಿಗೆದಾರರು. ಈಗ ನಿಮ್ಗೆಲ್ಲ ಅದೆಲ್ಲ ಗೊತ್ತಿದೆ, IPL ಆಟ ಇದೆಲ್ಲ. ಸೊ ಇವತ್ತು ಆರ್ ಸಿ ಬಿ ಗೆದ್ದಿದೆ. ಅದು ಒಂದು ಕ್ರಿಕೆಟ್ ಆಟ, ಸಂಭ್ರಮ ಆಯ್ತು. ಭಾರತ ತಂಡ ವಿಶ್ವಕಪ್ ಗೆದ್ದಾಗ ಮುಂಬೈನಲ್ಲಿ ಇದೇ ರೀತಿಯ ದೊಡ್ಡ ಮೆರವಣಿಗೆನ ಮಾಡ್ತು ಬಿಜೆಪಿ ಸರ್ಕಾರ. ದೊಡ್ಡ ಮೆರವಣಿಗೆ, ಇಡೀ ಜನ ಬಹಳ ದೊಡ್ಡ ಮಟ್ಟದಲ್ಲಿ ಸೇರಿದ್ರು. ಸೊ ಅಲ್ಲೂ ಕೂಡ ಈ ರೀತಿ ಕ್ರೌಡ್ ಸೇರಿತ್ತು. ಆದ್ರೆ ಈ ರೀತಿಯ ದುರಂತ ಆಗಲಿಲ್ಲ. ಇಲ್ಲಿ ದುರಂತ ವಿಶ್ವಕಪ್ನ ಮೆರವಣಿಗೆಗೂ ಆರ್ ಸಿ ಬಿಯ ವಿಜಯೋತ್ಸವಕ್ಕೂ ಇರ್ತಕ್ಕಂಥ ಒಂದು ಡಿಫರೆನ್ಸ್ ನೀವೇನ್ ಗಮನಿಸ್ಬೇಕು ಅಂತಂದ್ರೆ, ವಿಶ್ವಕಪ್ನ ಮೆರವಣಿಗೆ ಜನ ಸಾಲಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ರು ಅಷ್ಟೇ. ಮೆರವಣಿಗೆ ಹೋಗ್ತಾ ಇದ್ರು, ಜನ ನೋಡ್ತಾ ಇದ್ರು, ಕೈ ಬೀಸ್ತಾ ಇದ್ರು ಅಷ್ಟೇ, ಮುಗೀತು. ಆದ್ರೆ ಇಲ್ಲಿ ಆರ್ ಸಿ ಬಿಯ ವಿಜಯೋತ್ಸವಕ್ಕೆ ಮುಖ್ಯವಾಗಿ ಅದೊಂದು ಸ್ಟೇಡಿಯಂ ಒಳಗಡೆ ಮಾಡಿದ್ರು. ಸ್ಟೇಡಿಯಂ ಒಳಗಡೆ ಮಾಡಿದ ತಕ್ಷಣ, ಸ್ಟೇಡಿಯಂ ಅಂದ ತಕ್ಷಣ ನಿಮ್ಗೆ ಒಂದು ಪ್ರೆಮಿಸಿಸ್ ಒಳಗೆ ಮಾಡ್ತೀವಿ ಅಂದ ತಕ್ಷಣನೇ ಅಲ್ಲಿ ನಿಮ್ಗೆ ಸಮಸ್ಯೆ ಬಂದ್ಬಿಡುತ್ತೆ. ಅಂದ್ರೆ ಅಲ್ಲಿ ಜನ ನುಗ್ಗಕ್ಕೆ ಶುರು ಮಾಡ್ತಾರೆ. ಸೊ ಈ ನುಗ್ಗಕ್ಕೆ ಶುರು ಮಾಡಿದಾಗ ಅದನ್ನ ನಿಯಂತ್ರಣ ಮಾಡೋದಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಇದೆ. ಇಲ್ಲಿ ಆರ್ ಸಿ ಬಿಯ ಆಟಗಾರರಿಗೆ ವಿಧಾನಸೌಧದ ಮುಂದೆ ಆಯೋಜನೆ ಮಾಡಿದ್ದು ಕರ್ನಾಟಕ ಸರ್ಕಾರ. ಅಲ್ಲಿ ಮುಗೀತು. ಸ್ಟೇಡಿಯಂನ ವ್ಯವಹಾರಕ್ಕೆ ಸರ್ಕಾರಕ್ಕೂ ಸಂಬಂಧ ಇದೆ. ಸೊ ಅಲ್ಲಿ ಫ್ರಾಂಚೈಸಿಯವರಿಗೆ ಸಂಬಂಧಪಡುತ್ತೆ. ಅಂದ್ರೆ ಅವರು ಎಂಟ್ರಿ ಹೇಗೆ ಇಟ್ಟಿದ್ರು, ಎಂಟ್ರಿ ಟಿಕೆಟಿಂಗ್ ಇರುತ್ತೆ. ಫ್ರೀ ಎಂಟ್ರಿ ಇತ್ತಾ ಗೊತ್ತಿಲ್ಲ ನನಗೆ. ಟಿಕೆಟ್ ವ್ಯವಸ್ಥೆ ಇತ್ತಾ, ಫ್ರೀ ಇತ್ತಾ ಅಲ್ಲಿ. ಮತ್ತು ಇದು ನಡೆದಿರ್ತಕ್ಕಂಥದ್ದು ಸ್ಟೇಡಿಯಂನ ಗೇಟ್ ನಂಬರ್ 12ರಲ್ಲಿ. ನಾವು ನಮ್ಮ ವಿಡಿಯೋ ಹಾಕ್ತೀವಿ ನೋಡಿ. ಆ ವಿಡಿಯೋದಲ್ಲಿ ನೀವು ನೋಡ್ಬೋದು, ನೂಕಾಟ ತಳ್ಳಾಟ ಅಲ್ಲಿ ಮಾತ್ರ ಆಗುತ್ತೆ. ಅಂದ್ರೆ ಆ ಗೇಟಲ್ಲಿ ಮಾತ್ರ ಫ್ರೀ ಇತ್ತಾ, ಉಳಿದ ಗೇಟಲ್ಲಿ ಫ್ರೀ ಇರ್ಲಿಲ್ವಾ? ಅಥವಾ ಹೇಗೆ ಎಂಟ್ರಿ ಇತ್ತು? VIP ಎಂಟ್ರಿ ಬೇರೆ ಇರುತ್ತೆ.
ಸೊ ಗೇಟ್ ನಂಬರ್ ಅಲ್ಲೇ ಯಾಕೆ ಹಂಗಾಯ್ತು? ಜನ ಅಂದ್ರೆ ಅತಿಯಾಗಿ ಜನ ನುಗ್ಗಕ್ ಬಂತು. ಸೊ ಇದರಿಂದ ಅಲ್ಲಿ ನುಗ್ಲಾಟದಲ್ಲಿ ಜನ 10 ಜನ, 10ರಿಂದ 11, 12 ಈ ರೀತಿಯ ನಂಬರ್ಸ್ ಇನ್ನು ಕನ್ಫರ್ಮ್ ಆಗಿಲ್ಲ. 10ರಿಂದ 11, 12 ಅಂತ ಹೇಳ್ತಾರೆ. ಅಂದ್ರೆ ಮಿನಿಮಮ್ 10 ಜನ ಸತ್ತಿರ್ತಕ್ಕಂಥವ್ರು 14 ವರ್ಷದವರು, ಯುವಕರು, ಯುವತಿಯರು ಕೂಡ ಸೇರಿದ್ರು. ಬೌರಿಂಗ್ ಹಾಸ್ಪಿಟ್ಲು ಮತ್ತು ವೈದೇಹಿ ಅಂತ ನಿಮ್ಗೆ ಅರ್ಥ ಆಗದಿರ್ಬೋದು. ಮಲ್ಯ ಹಾಸ್ಪಿಟ್ಲಲ್ಲಿ ಸತ್ತಿದ್ದಾರೆ. ಮತ್ತೆ ಕೆಲವ್ರನ್ನೆಲ್ಲ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಉಸಿರಾಟ ತೊಂದರೆಯಿಂದ ಕೆಲವರು ಅಲ್ಲಿ ದಾಖಲು ಮಾಡಿದ್ದಾರೆ. ಅವರನ್ನೆಲ್ಲ ಈಗಾಗಲೇ ಸಿಎಂ, DCM, ವಿರೋಧ ಪಕ್ಷದ ನಾಯಕರು ಎಲ್ಲ ಕೂಡ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಮತ್ತು ಇನ್ನು ಯಥಾ ಪ್ರಕಾರ ಸೊ ಇದಾದ ತಕ್ಷಣನೇ ನಾವು ನಿರೀಕ್ಷೆ ಮಾಡಿದ್ದು, ಬಹಳ ಬೇಗ ನಿರೀಕ್ಷೆ ಮಾಡಿದ್ದು ಬಿಜೆಪಿ ಆಟ ಆಡುತ್ತೆ. ಬಿಜೆಪಿ ಆಟ ಆಡ್ತು. ಯಾಕಂದ್ರೆ ಬಿಜೆಪಿಗೆ ಏನು ವಿಷಯ ಇಲ್ಲ. ಅಂದ್ರೆ ಮಂಗಳೂರು ಮತ್ತು ಕಲಬುರಗಿ ವಿಷಯ ಬಿಟ್ರೆ ಬಿಜೆಪಿಗೆ ಇನ್ನೇನು ಗೊತ್ತಿಲ್ಲ. ಮಂಗಳೂರು ಕಲಬುರಗಿ ಬಗ್ಗೆ ನಾನು ಸ್ಪೆಷಲ್ ಎಪಿಸೋಡ್ ಕೊಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಿಮ್ಗೆ RCBಯ ವಿಚಾರವನ್ನು ನೋಡೋದಾದ್ರೆ, ಸರ್ಕಾರ ವೈಫಲ್ಯ ಆಯ್ತು. ಸರ್ಕಾರ ಪ್ರಚಾರ ಪಡ್ಕೊಳ್ಳೋಕ್ಕೋಸ್ಕರ ಪ್ರಚಾರ ಪಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಸಮಾರಂಭ ಮಾಡಿ ನಮಗೆ ಜನರನ್ನ ಸಾಯಿಸಿದ್ರು ಅಂತ ಹೇಳಿ ಅಶೋಕ್, ವಿಜಯೇಂದ್ರ, ಆಮೇಲೆ ಛಲವಾದಿ ನಾರಾಯಣ ಸ್ವಾಮಿ ಇವರೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ. ಮತ್ತು ಜನರಿಗೆ ಪರಿಹಾರನು ಕೂಡ, ಸತ್ತವರ ಕುಟುಂಬಕ್ಕೆ ಪರಿಹಾರನು ಕೊಡಬೇಕು ಅಂತ ಕೂಡ ಹೇಳಿದ್ರು. ಎಸ್ ವೆಲ್, ಅಂದ್ರೆ IPL ಏನು RCB ಅಭಿನಂದನೆ ಸಲ್ಲಿಸಬೇಕಾದ ಸಂಭ್ರಮಿಸಿದ ಗಳಿಗೆಯನ್ನ ಸೂತ್ಕರ ಗಳಿಗೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ವಿವೇಚನಾರಹಿತ ದುರಾಡಳಿತ ಇವತ್ತು ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ ಅಂತ ಹೇಳಿ ಅಶೋಕ್ ಹೇಳ್ತಾರೆ. ಅಂದ್ರೆ ನಾನು ಒಂದು ಅರ್ಥ ಆಗಲ್ಲ. ಅಂದ್ರೆ ವಿರೋಧ ಪಕ್ಷದ ನಾಯಕರಾಗಿ ವಿರೋಧ ಮಾಡ್ಬೇಕು, ಆದ್ರೆ ಕಾಂಗ್ರೆಸ್ ಸರ್ಕಾರ ಹೇಗೆ ಕಾರಣ ಆಗುತ್ತೆ? ಸೊ ಆರ್ಗನೈಸ್ ಮಾಡ್ಬೇಕಾಗಿತ್ತು, ಟೈಮ್ ಇರ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಏನ್ ಟೈಮ್ ಇರಲ್ಲ ಅಂತ ಹೇಗೆ ಕ್ಲೈಮ್ ಮಾಡ್ತಾರೆ ಅಂತ. ನಿನ್ನೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಮ್ಯಾಚ್ ನಡೀತು, ಸಂಭ್ರಮಿಸಿದ್ರು. ಬೆಳಗಿನ ಜಾವ 5 ಗಂಟೆವರೆಗೂ ಫ್ಯಾನ್ಸ್ಗಳ ಸಂಭ್ರಮಾಚರಣೆ ನಡೀತಾ ಇತ್ತು. ಮತ್ತು ಪೊಲೀಸ್ನವರು ಕೂಡ ಸಡ್ಲ ಬಿಟ್ಟಿದ್ರು. ಎಲ್ಲೂ ಕೂಡ ಪೊಲೀಸ್ನವ್ರನ್ನೇ ಎತ್ಕೊಂಡು ಕುಣಿದಾಡಿದಂತ ಘಟನೆ, ಮತ್ತು ಪೊಲೀಸ್ ವೆಹಿಕಲ್ಗಳನ್ನ ಸೈರನ್ಗಳನ್ನ ಹಾಕ್ಸ್ಕೊಂಡು ಅದ್ರ ಮುಂದೆ ಡ್ಯಾನ್ಸ್ ಮಾಡೋದಂತ ಘಟನೆ, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಬೆಳಗಿನ ಜಾವ 5 ಗಂಟೆ 6 ಗಂಟೆವರೆಗೂ ಪೊಲೀಸರು ದಣಿದಿದ್ರು. ನಂತರ ದಣಿದ್ರವರೆಲ್ಲ ಹೋಗಿ ಮಲ್ಕೊಂಡಿದ್ರ ಪಾಪ ರೆಸ್ಟ್ ತಗೋತಾ ಇದ್ರು. ಮತ್ತೆ ಇನ್ನೊಂದು ಬರ್ಬೇಕಾಯ್ತು. ಎಷ್ಟ್ರ ಮಟ್ಟಿಗೆ ಜನ ಸೇರಿದ್ರೆ ಲಕ್ಷಾಂತರ ಜನ ಸೇರಿದ್ರು. ಈ ಲಕ್ಷಾಂತರ ಜನ ಸೇರಿದಂತ ಸಂದರ್ಭದಲ್ಲಿ ಈ ಕ್ರೌಡ್ ಮ್ಯಾನೇಜ್ ಮಾಡೋದಕ್ಕೆ ಅಂದ್ರೆ ಪೊಲೀಸರು 500ಕ್ಕೂ ಹೆಚ್ಚು ಜನ ಪೊಲೀಸರು ಇದ್ರು ಅಂತ ಹೇಳಿ ಹೇಳ್ತಾರೆ. 500ಕ್ಕೂ ಹೆಚ್ಚು ಜನ ಪೊಲೀಸ್ ಇದ್ರು ಹೀಗಾಯ್ತಾ, ಈ ರೀತಿ ಸಮಸ್ಯೆ ಆಯ್ತಾ ಅಂತ ಕೂಡ ಹೇಳ್ತಾರೆ. ಆದ್ರೆ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಂತಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಏನು ನಮ್ಮ ಅಲ್ಲಿ ರಾಶಿ ಬಿದ್ದಿತ್ತು, ಯೂತ್ಸ್ ಜಾಸ್ತಿ ಹೋಗಿದ್ದಾರೆ, ಬೇರೆ ಬೇರೆ ರಾಜ್ಯದವರು ಕೂಡ ಬಂದಿದ್ದಾರೆ ಸಂಭ್ರಮಾಚರಣೆಯನ್ನು ಮಾಡೋದಕ್ಕೆ. ಫ್ಯಾನ್ಸ್ ಏನು ಡಾಕ್ಟರ್ ಏನಂತಂದ್ರೆ ನೂಕುನುಗ್ಲಾಟ, ಅದು ತಳ್ಳಾಟದಲ್ಲಿ ಈ ರೀತಿ ಜನ ಸತ್ತಿದ್ದಾರೆ. ಈ ನೂಕುನುಗ್ಲಾಟ ಯಾಕಾಯ್ತು ಅಂತಂದ್ರೆ, ಅಂದ್ರೆ ನಿಮ್ಗೆ ಅಲ್ಲಿ ಒಂದು ಇಲ್ಲ ಟಿಕೆಟಿಂಗ್ ವ್ಯವಸ್ಥೆ ಇರ್ಬೇಕು, ಇನ್ನೊಂದು ಇಲ್ಲ ಫ್ರೀ ಬಿಟ್ಟಿರ್ಬೇಕು. ಸೊ ಫ್ರೀ ಬಿಟ್ಟಾಗ ಅಂದ್ರೆ ಅಲ್ಲೊಂದು ಕಡೆ ಫ್ರೀ ಇದ್ದಾಗ ಜನಕ್ಕೆ ಅಲ್ಲಿ ನುಗ್ಗಂತಹ ಒಂದು ಕಡೆ ಫ್ರೀ ಇದ್ದಾಗ ಇಡೀ ಎಲ್ಲಾ ಡೋರ್ಗಳಲ್ಲಿ ಎಂಟ್ರಿ ಇಲ್ಲದೆ ಇದ್ದಾಗ ಈ ರೀತಿ ನೂಕುನುಗ್ಲಾಟ ಆಗುತ್ತೆ. ಸೊ ಆಗ ಅಲ್ಲಿ ಸ್ಟೇಡಿಯಂ ಒಳಗಡೆ ಅದನ್ನ ಸರಿಯಾದ ನಿರ್ವಹಣೆ ಮಾಡ್ಬೇಕಾಗಿತ್ತು. ಇನ್ನೊಂದು ನನ್ನ ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದ ನಾನು ಗಮನಿಸಿದ್ದು ಯಾವ್ದೋ ಒಬ್ರು ನಾನು ನೋಡಿದೆ ಅಂತಂದ್ರೆ ಗಿರೀಶ್ ಲಿಂಗಣ್ಣ ಅಂತ ಹೇಳಿ ಇವರು ಏನೋ ಸ್ಪೇಸ್ ಟೆಕ್ನಾಲಜಿ ಮತ್ತು ಬೇರೆ ಇವರು ಸ್ಪೇಸ್ ಟೆಕ್ನಾಲಜಿ ಏನೋ ಅವರು ಎಕ್ಸ್ಪರ್ಟ್ ಅಂತವ್ರು. ಇವರು ಬರೀತಾರೆ, so many innocent lives could have been saved had the same level of security been ensured, and they do for events of decay residents of the CM house. Did they not foresee the crowd RCB's roadshow would draw? And why was Vidhan Saudha, our democracy symbol, reduced to a backdrop for a commercial cricket circus? Exactly, ಸರಿ ಇದೆ. ಆದ್ರೆ ಒಂದು ಗಿರೀಶ್ ಲಿಂಗಣ್ಣ ಇವರು ನಾನು
ಭಾರತೀಯ ಜನತಾ ಪಕ್ಷದ ಬಾತ್ಮೀದಾರ, ವಕ್ತಾರ ಅಂತ ಕರಿತೀವಿ ಗಿರೀಶ್ ಲಿಂಗಣ್ಣ. ಅಲ್ಲಿ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ಗಿರೀಶ್ ಲಿಂಗಣ್ಣ. ಏನು RCB ಇದು ಮೆರವಣಿಗೆ ಹೋಗ್ತಾ ಇದೆ, 2022ನೇ ಇಸ್ವಿದು ಫೋಟೋ ಹಾಕಿದ್ದಾರೆ ರಾಯಲ್ ಚಾಂಪಿಯನ್ಸ್. ಇಲ್ಲಿ ಅಲ್ಲಿ ಮುಂದೆ ಹೆಣಗಳ ರಾಶಿಯನ್ನ ಹಾಕಿ ಒಂದು ಫೋಟೋ ಕೊಲಾಜ್ ಮಾಡಿ ಹಾಕಿದ್ದಾರೆ. ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಗಿರೀಶ್ ಲಿಂಗಣ್ಣ. ಅವ್ರು ಹೇಳ್ತಾರೆ, ಇದು CM ಮನೆ ಮುಂದೆ ಅಥವಾ ಎಲ್ಲ ಮಾಡುವ CM ಅಥವಾ DKC ಮನೆ ಮುಂದೆ ಮಾಡಿದ್ರೆ ಸಾಕಾಗಿತ್ತು, ಜನ ಸೇರ್ತಾ ಇರಲಿಲ್ಲ. ವಿಧಾನಸೌಧ ಮುಂದೆ ಯಾಕೆ ಮಾಡಿದ್ರು? ವಿಧಾನಸೌಧದ ಮುಂದೆ ಆಗಿಲ್ಲ ಗಿರೀಶ್ ಲಿಂಗಣ್ಣ ಅವರೇ ಇದು. ಮತ್ತೆ ಇನ್ನು ಕೆಲವರು ವಾಟ್ಸಪ್ ಗ್ರೂಪ್ಗಳಲ್ಲಿ ಇದನ್ನೇ ಕೇಳ್ತಾ ಇದ್ದಾರೆ. ಯಾರೋ ಒಬ್ರು ಈಗ ಕೇಳ್ತಾ ಇದ್ರು, ವಾಟ್ಸಪ್ ಗ್ರೂಪ್ಗಳಲ್ಲಿ ಕೇಳ್ತಾ ಇದ್ರು ಏನಂದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತ ಆಗಿತ್ತು, ಇಲ್ಲಿ CM ಮತ್ತು DCM ಅವರ ಪ್ರಚಾರ ಪ್ರಿಯತೆ, ಮಾಧ್ಯಮಗಳ TRP ದಾಹ, ಪೊಲೀಸರ ಇಲಾಖೆಯ ಅಸಾಮರ್ಥ್ಯ ಹಾಗೂ ಅಭಿಮಾನಿಗಳ ಅವಿವೇಕದ ಫಲ ಈ ದುರಂತ. ಇಂತಹ ಕರುಳು ಹಿಂಡುವ ಪರಿಸ್ಥಿತಿಯಲ್ಲಿ ವಿಪಕ್ಷಗಳು ರಾಜಕೀಯ ಬೇಳೆ ಬೇಯಿಸ್ಕೊತಾ ಇದ್ದಾವೆ, ಅವಮಾನನೀಯ ಅಂತ ಕೂಡ ಚಂದ್ರಕಾಂತ್ ಒಡ್ಡು ಅನ್ನೋರು ಕೂಡ ಹೇಳ್ತಾರೆ. ಅದಕ್ಕೆ ನಾವು ಕೂಡ ಉತ್ತರ ಕೊಟ್ಟಿದೀವಿ. ಅದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದ ದುರಂತ, ವಿಧಾನಸೌಧದಲ್ಲ. ಮತ್ತು ಗಿರೀಶ್ ಲಿಂಗಣ್ಣ ಹೇಳೋ ಹಾಗೆ ಇದು ಒಂದು ತಂಡ ಗೆದ್ದಾಗ ಅದಕ್ಕೆ ಸನ್ಮಾನ ಮಾಡ್ತಕ್ಕಂಥದ್ದು, ಅದನ್ನ ಸಂಭ್ರಮಿಸ್ತಕ್ಕಂಥದ್ದು ಒಂದು ಸರ್ಕಾರ. ಪಬ್ಲಿಸಿಟಿ ಸೇಫ್ಟಿ, ಪಾಲಿಟಿಕ್ಸ್ ಪಬ್ಲಿಕ್ ಸೇಫ್ಟಿ ನಾಟ್ ಎ ಗೇಮ್ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಾರೆ ಅನ್ನೋದು, ಸೊ ಮೆನಿ ಇನ್ನೋಸೆಂಟ್ ಲೀವ್ಸ್ ಕುಡ್ ಹ್ಯಾವ್ ಬೀನ್ ಸೇವ್ಡ್. CM at least now post capable police officer set aside caste and ego politics for public safety is not a game. ಈ ಗಿರೀಶ್ ಲಿಂಗಣ್ಣ ಅವರು ಬಹಳ ದಿನಗಳಿಂದ ಇವರು ಟಾರ್ಗೆಟ್ ಮಾಡ್ತಾ ಇರೋದು, ಗಿರೀಶ್ ಲಿಂಗಣ್ಣ ಟಾರ್ಗೆಟ್ ಮಾಡ್ತಾ ಇರೋದು ಡಾಕ್ಟರ್ MA ಸಲೀಂ ಅವರನ್ನ ಮುಖ್ಯಮಂತ್ರಿಗಳು DGIGP ಮಾಡಿದ್ದಾರೆ. ಅಂದ್ರೆ ಅವ್ರನ್ನ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಮಾಡಿದ್ದಾರೆ. ಇದು ಗಿರೀಶ್ ಲಿಂಗಣ್ಣ ಅವ್ರಿಗೆ ಅರ್ಗಿಸ್ಕೊಳಕ್ ಆಗ್ತಾ ಇದೆ. ಅದು ಕೂಡ ಹಂಗಾಮಿ ಪೋಸ್ಟ್ ಅದು. ಸೊ ಅವತ್ತಿಂದ ಈ ಸ್ಪೇಸ್ ಅಂಡ್ ರಿಸರ್ಚ್ ಎಕ್ಸ್ಪರ್ಟ್ ಗಿರೀಶ್ ಲಿಂಗಣ್ಣ ಅಲೋಕ್ ಕುಮಾರ್ ಅವರ ಬಗ್ಗೆ ಕೇಸ್ಗಳನ್ನ ಎಲ್ಲಾ ಮೀಡಿಯಾಗಳಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ HAL ಬಗ್ಗೆ ಶಿಫ್ಟ್ ಆಗ್ಬೇಕು ಅಂತ ಮಾತಾಡಿದ್ರೆ ತಕ್ಷಣ ಅದನ್ನು ಮಹಾರಾಜರ ಕಡೆ ತಿರುಗಿಸ್ತಾರೆ. ಸೊ ಗಿರೀಶ್ ಲಿಂಗಣ್ಣ ಬಿಜೆಪಿಯ ರಾಯಭಾರಿ, ವಕ್ತಾರ. ಸೊ ಅವರು ಈ ರೀತಿ ಒಂದು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ಇವರೇ ಹೇಳಿದ ಇನ್ನೊಂದು ಮಾತನ್ನ ನಾವು ಏನು ಗಮನಿಸ್ಬೇಕಂತಂದ್ರೆ, ಸೊ ಅವ್ರು ಹೇಳ್ತಾರೆ, ಅವರು ಅಲ್ಲಿ ಏನು ಅಂತಂದ್ರೆ, ಇದು ಈ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬ್ಲಾಕ್ ಟಿಕೆಟ್ ಮಾರ್ತಾ ಇದ್ರು 18 ವರ್ಷದಿಂದ. 18 ಬ್ಲಾಕ್ ಟಿಕೆಟ್ ಮಾಡಿ ಸಂಪಾದನೆ ಮಾಡಿ ಎಲ್ಲ ಮಾಡಿದ್ದಾರೆ. ಸೊ ಇವತ್ತು ಅವ್ರನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರನ್ನ ಮತ್ತು ಆರ್ಗನೈಸರ್ಸ್ ಅನ್ನ ಹೆಲ್ಡ್ ರೆಸ್ಪಾನ್ಸಿಬಲ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಕರೆಕ್ಟ್ ಇದೆ. ಅದನ್ನ ಗಿರೀಶ್ ಲಿಂಗಣ್ಣ ಅವ್ರ ಮಾತನ್ನ ಒಪ್ತೀನಿ. ಆದ್ರೆ ಅದನ್ನ ಹೆಂಗ್ ಬಳಸ್ಕೋತಾರೆ, ಹೆಂಗ್ ಅದನ್ನ ಮುಖ್ಯವಾಗಿ ಬಿಜೆಪಿ ಪರ ಒಂದು ಬ್ಯಾಟಿಂಗ್ ಮಾಡೋದಕ್ಕೆ ತಮ್ಮ ಮೀಡಿಯಾ ಗುಂಪುಗಳನ್ನ, ವಾಟ್ಸಪ್ ಗ್ರೂಪ್ಗಳನ್ನ ಗಿರೀಶ್ ಲಿಂಗಣ್ಣ ಬಳಸ್ಕೊತಾರೆ. ನಾನು ಯಾಕೆ ಗಿರೀಶ್ ಲಿಂಗಣ್ಣ ಅವ್ರನ್ನೇ ತಗೋತಾ ಇದ್ದೀನಿ ಅಂದ್ರೆ, ಈ ಸೋ ಆಕ್ಟಿವ್ ಶೇರಿಂಗ್ ದ ನ್ಯೂಸ್, ಡಿಫೇಮಿಂಗ್ ದ ಕಾಂಗ್ರೆಸ್ ಗವರ್ಮೆಂಟ್ ಅಂಡ್ ಲೆಫ್ಟಿಸ್ಟ್ ಐಡಿಯಾಲಜಿಗಳನ್ನ ಅವರು ಅದನ್ನ ಡೆಸ್ಟ್ರಾಯ್ ಮಾಡಕ್ಕೆ ಅಂತಲೇ ಬಂದಿರ್ತಕ್ಕಂಥ ವ್ಯಕ್ತಿ ಗಿರೀಶ್ ಲಿಂಗಣ್ಣ. ನಾನೇನು ಇಲ್ಲಿ ಗಿರೀಶ್ ಲಿಂಗಣ್ಣ ಗುಣಗಾನ ಮಾಡ್ತಾ ಕೂತಿಲ್ಲ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಆರ್ ಅಶೋಕ್, ವಿಜಯೇಂದ್ರ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಇವರೆಲ್ಲರೂ ಕೂಡ ಭೇಟಿ ಕೊಟ್ಟು ಆಸ್ಪತ್ರೆಗಳಿಗೆ ಎಲ್ಲ ವಿಚಾರಿಸಿ ಮಾಡಿದ್ದು. ತಕ್ಷಣವೇ ಅವರು ಪರಿಹಾರವನ್ನು ಕೊಡಬೇಕು, 25 ಲಕ್ಷ 30 ಲಕ್ಷ ಪರಿಹಾರ ಕೊಡಿ ಅಂತ ಕೂಡ ಒತ್ತಾಯ ಮಾಡ್ತಾರೆ. ಇದೆಲ್ಲದಕ್ಕಿಂತ ನಾವು ಮುಖ್ಯವಾಗಿ ಗಮನಿಸ್ಕೊಂಡು, ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ ಬಿಜೆಪಿಯ ಮುಖ್ಯ ವ್ಯಕ್ತಿ. ಅವ್ರು ಯಾರು ಅಂದ್ರೆ ಸಿ ಟಿ ರವಿ ಹೇಳ್ತಾರೆ, RCB ಅನ್ನೋದೇನು ಕನ್ನಡಿಗರ ಸಂಸ್ಥೆ ಅಲ್ಲ, ಕನ್ನಡಿಗರ ಭಾವನೆ ಅಲ್ಲ, ಅದೊಂದು ಯಾರ್ಯಾರೋ ಇರ್ತಕ್ಕಂತ ಒಂದು ಗೇಮ್ ಅದು. ಅದಕ್ಕೆ ಅಷ್ಟೊಂದು ತಲೆ ಕೆಡ್ಸ್ಕೋಬೇಕಾಗಿಲ್ಲ. RCB ಏನ್ ಗೆದ್ದು ಬಿಟ್ರೆ ಅದೇನ್ ದೊಡ್ಡ ಸಾಧನೆ ಅಲ್ಲ ಅನ್ನೋ ರೀತಿ ಹೇಳ್ತಾರೆ. ಅಫ್ಕೋರ್ಸ್ ಎಸ್, ಫ್ರಾಂಚೈಸಿ ಗೇಮ್ ಅದು, ಫ್ರಾಂಚೈಸಿ RCB ಇದು ಅಂದ್ರೆ ರಾಜಕಾರಣಿಗಳಿಗೆ ಇರ್ತಕ್ಕಂಥ ಫೀಲಿಂಗ್ಸ್, ಕನ್ನಡಿಗರಿಗೆ ಇರ್ತಕ್ಕಂಥ ಫೀಲಿಂಗ್ಸ್ RCB. ಮತ್ತು ಕನ್ನಡಿಗರ ಫೀಲಿಂಗ್ಸ್ ಅದನ್ನ RCB ಅವರನ್ನ ಕರೆದು ಸನ್ಮಾನ ಮಾಡಿರೋ ಜನ ನಮ್ಮನ್ನ ಗೌರವಿಸ್ತಾರೆ. ಹೇಗೆ ಪುನೀತ್ ರಾಜ್ಕುಮಾರ್ ಸತ್ತಾಗ ಸುಮಾರು 1 ವರ್ಷಗಳ ಕಾಲ
ಪುನೀತ್ ರಾಜ್ಕುಮಾರ್ ಅವರನ್ನ ಇಟ್ಕೊಂಡು ಹೇಗೆ ಬಿಜೆಪಿ ಸರ್ಕಾರ ಅವ್ರಿಗೆ ಕಾರ್ಯಕ್ರಮಗಳನ್ನ ಆಯೋಜಿಸೋದು, ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಕರ್ನಾಟಕ ರತ್ನ ಪ್ರಶಸ್ತಿ ಕೊಡೋದು, ಈ ರೀತಿ ನಿರಂತರವಾಗಿ ಅವರನ್ನ ಬಳಸ್ತಾ ಬಂತು ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಗ್ರೇಟ್ ಪರ್ಸನಾಲಿಟಿ. ಪುನೀತ್ ರಾಜ್ಕುಮಾರ್ ಅತ್ಯಂತ ದೊಡ್ಡ ಮಾನವೀಯ ವ್ಯಕ್ತಿ. ಅಂದ್ರೆ ಅವ್ರ ಸಾವನ್ನ ಹೇಗೆ ಬಿಜೆಪಿ ಎನ್ಕ್ಯಾಶ್ ಮಾಡ್ಕೊಳ್ತು. ಆಗ ಇದೇ ಅಶೋಕ, ಇದೇ ಬೊಮ್ಮಾಯಿ, ಇದೇ ವಿಜಯೇಂದ್ರ ಎಲ್ಲರೂ ಕೂಡ ಈ ಆರ್ಗನೈಸ್ ಮಾಡ್ತಾರೆ. ಇದು ನಾವು ಗಮನಿಸ್ತಕ್ಕಂಥ ಗೆಲುವಿನ ಇದೆಲ್ಲರ ನಡುವೆನು ಗೆಲುವಿನ ಸಂಭ್ರಮನ ಅಳಿಸ್ಲಾಕ್ಲಿಲ್ಲ RCBದು. 11 ಜನ ಸತ್ರು ಕೂಡ ಯಾರು ನಿಲ್ಲಿಸ್ಲಿಲ್ಲ ಕಾರ್ಯಕ್ರಮ. ನಿರಂತರವಾಗಿ ಮಾಡಿದ್ರು, ಭಾಷಣ ಮಾಡಿದ್ರು, ಅಲ್ಲಿ ಸಂಭ್ರಮ ಪಟ್ರು. ಬಹಳ ಜೋರಾಗಿತ್ತು ಅಲ್ಲಿ. ಯಾವುದು ಕೂಡ ಏನು ಕಮ್ಮಿ ಇರ್ಲಿಲ್ಲ. ನಡೀತು, ಎಲ್ಲ ಕೂಡ ನಡೀತು. ಈಗ್ಲೂ ಕೂಡ ನಡೀತಾ ಇದೆ. ಜನ ಈಗ ವಾಪಸ್ ಹೋಗ್ತಾ ಇದಾರೆ, ತಮ್ಮ ಮನೆಗಳಿಗೆ ಹೋಗ್ತಾ ಇದಾರೆ. ಈಗ್ಲೂ ಹೆಚ್ಚು ಜನರು ಅವ್ರನ್ನ ಮನೆ ಸೇರ್ಸಕ್ಕಂತ ಜವಾಬ್ದಾರಿ ಪೊಲೀಸ್ ಮೇಲಿದೆ. ಆದ್ರೆ ಬಿಜೆಪಿ ರಿಯಾಕ್ಟ್ ಮಾಡಿದ ರೀತಿ, ಒಂದು ಕರ್ನಾಟಕದ ಉಪಮುಖ್ಯಮಂತ್ರಿ RCB ತಂಡವನ್ನ ಏರೋ ಡ್ರಮ್ ಅಲ್ಲಿ ಅವ್ರನ್ನ ಬರಮಾಡ್ಕೊಂಡಿದ್ದು, ಮತ್ತು ಕೈಯಲ್ಲಿ RCB ಬಾವುಟವನ್ನ ಹಿಡ್ಕೊಂಡು ಅವರು ಮೆರವಣಿಗೆಲ್ಲ ಅವರೇ ಕಾರಲ್ಲಿ ಬಂದಿದ್ದು. ಈ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ಸೊ ಅಂದ್ರೆ ಇಲ್ಲಿ ಒಂದು ಗುಂಪಲ್ಲಿ ನನ್ನ ಪ್ರಶ್ನೆ ಕೇಳ್ತಾ ಇದ್ರು, ಇದು ಏನಿದು, ಯಾಕೆ ಜನ ಈ ತರ ಈ ರೀತಿ ಒಂದು ಯಾಕೆ ಹಿಂಗ್ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ, ಯಾಕೆ ಇಷ್ಟೊಂದು ಉನ್ಮಾದ ಬೇಕಾ ಅಂತ, ಕ್ರೀಡಾ ಉನ್ಮಾದ ಬೇಕಾ ಇದು ಅಂತ ಹೇಳಿ. ಅಂದ್ರೆ ದೇಶ ಕಾಯೋ ನಮ್ಮ ವೀರ ಯೋಧರು ಯುದ್ಧ ಗೆದ್ದಾಗ ಈ ರೀತಿಯಾದ ಅಭಿಮಾನ ಯಾಕೆ ನಮ್ಮ ದೇಶವಾಸಿಗಳು ತೋರಿಸಲಿಲ್ಲ? ಇವತ್ತು 10 ಜನ ತಿಳ್ಕೊಂಡು ಇದಕ್ಕೇನು ಅರ್ಥ ಅಂತ ಕೂಡ ಕೆಲವರು ಮಾತನಾಡ್ತಾ ಇದ್ದಾರೆ. ಇನ್ ಕೆಲವರು ಅದಕ್ಕೆ ಉತ್ತರ ಅಂದ್ರೆ ಕೆಲವರು ಹೇಳ್ತಾರೆ CM DCM ಅವರ ಪ್ರಚಾರ ಪ್ರೀತಿ. ನಾನು ಹಾಗೆ ಅದಕ್ಕೆ ಉತ್ತರ ಹೇಳಿದೆ. ಅದಕ್ಕೆ ನಮ್ಮ ಉತ್ತರ ಕೂಡ ನಾನು ಹೇಳಿದೆ. ಅಂದ್ರೆ ಯಥಾ ರಾಜ ತಥಾ ಪ್ರಜಾ. ಸೈನಿಕರು ಮತ್ತು ಯುದ್ಧ ಇವತ್ತು ವೋಟ್ ಬ್ಯಾಂಕಿಂಗ್ ವಿಚಾರ ಆಗಿದೆ. ನಮ್ಮ ದೇಶದ ಪ್ರಧಾನಿ ಇವತ್ತು ಆಪರೇಷನ್ ಸಿಂಧೂರನ ವ್ಯಾಪಾರಕ್ಕೆ ಇಟ್ಟಿದ್ದಾರೆ, ಮತ್ತು ಸೈನ್ಯವನ್ನ ಪ್ರಚಾರ ಬಳಸ್ಕೊತಾರೆ, ಮತ್ತು ಇಡೀ ಸೈನ್ಯವನ್ನೇ ಪಕ್ಕಕ್ಕಿಟ್ಟು ನಾನೇ ಯುದ್ಧ ಗೆದ್ದಿದ್ದು ಅಂತ ಹೇಳಿ ತಾವೇ ಒಂದು ಕಮಾಂಡರ್ ರೀತಿಯಲ್ಲಿ ಹೆಲ್ಮೆಟ್ ಹಿಡ್ಕೊಂಡು ಫೋಟೋ ಹಿಡ್ಕೊಂಡು ಇಡೀ ಅದನ್ನ ಹಂಚ್ತಾ ಇದ್ದಾರೆ. ಮತ್ತು ಗರ್ಗರ್ಮೆ ಸಿಂಧೂರ್ ಅಂತ ಹೇಳಿ ಕಳ್ಸಕ್ ಹೋಗಿ ಅದು ಒನ್ ನೇಷನ್ ಒನ್ ಹಸ್ಬೆಂಡ್ ಅನ್ನೋ ತರ ಆಗುತ್ತೆ ಅಂತ ಹೇಳಿ ವಿರೋಧ ಪಕ್ಷಗಳು ಹೇಳಿದಾಗ, ಅಂದ್ರೆ ಎಲ್ಲ ಮಹಿಳೆಯರಿಗೂ ನರೇಂದ್ರ ಮೋದಿಯೇ ಪತಿ, ಅವನೇ ಗಂಡ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಕುಂಕುಮ ಕಳಿಸ್ತಾ ಇದ್ದಾರೆ ಅಂದಾಗ ವಾಪಸ್ ಬಿಜೆಪಿ ಆ ಕಾರ್ಯಕ್ರಮನ ವಾಪಸ್ ತಗೊಳ್ತಾರೆ. ಅಂದ್ರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಹೇಗೆ ಅಶೋಕ, ವಿಜಯೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ ಸರ್ಕಾರ ಪ್ರಚಾರ ಪ್ರಿಯತೆ ಮಾಡ್ತಾ ಇದೆ. ನೀವು ಯುದ್ಧದಲ್ಲಿ ಪ್ರಚಾರ ಮಾಡ್ಲಿವ? ನೀವು 26 ಜನ ಸತ್ತರಲ್ಲ, 26 ಜನ ಅಲ್ಲಿ ಪ್ರವಾಸಿಗರು ಕೊಂದಾಗ ಅದನ್ನ ನೀವು ಪ್ರಚಾರ ಪಡ್ಕೊಳ್ಳಿಲ್ವಾ? ಅಂದ್ರೆ ರಾಜಕೀಯ ಪಕ್ಷಗಳು ಬಿಜೆಪಿ, ಕಾಂಗ್ರೆಸ್ ಯಾವುದೇ ಇರ್ಲಿ, ಅವರು ಪ್ರಚಾರ ಸಾವಿನಲ್ಲೂ ಕೂಡ ಬಿಸ್ನೆಸ್ ಮಾಡ್ತಾರೆ. ಇಲ್ಲಿ ನಾವು ಇಲ್ಲಿ ಮುಖ್ಯವಾದ ಕಾಲ್ ತುಳಿತ. ಈ ಕಾಲ್ ತುಳಿತ ಆಗುತ್ತೆ ಆಗಲ್ಲ ಅನ್ನೋದು ಕೂಡ ಯಾರು ನಿರೀಕ್ಷೆ ಮಾಡಕ್ಕಾಗಲ್ಲ. ಮತ್ತು ಅದಕ್ಕೆ ತಕ್ಕನಾದ ವ್ಯವಸ್ಥೆ ಇರಬೇಕಾಗುತ್ತೆ. ಯಾವಾಗ ಒಂದು ಕ್ಲೋಸ್ಡ್ ಸರ್ಕಲ್ ವ್ಯವಸ್ಥೆ ಜನ ನುಗ್ಗುತ್ತಾರೋ ಆಗ ಅಲ್ಲಿ ಈ ರೀತಿ ಗಲಾಟೆ ಆಗುತ್ತೆ, ಸಾವುಗಳಾಗುತ್ತೆ. ನೋಡಿ, ಇವತ್ತು ಇಡೀ ಮೀಡಿಯಾ ಎಷ್ಟು ಶಕ್ತಿಶಾಲಿಯಾಗಿದೆ ಮೀಡಿಯಾ ಅಂದ್ರೆ, ಇಂಡಿಯಾ ಟುಡೇ ಒಬ್ಬ ಆಂಕರ್ ಹೇಳ್ತಾ ಇದ್ರು, ದಿಸ್ ಇಸ್ 101% ಕ್ರಿಮಿನಲ್ ನೆಗ್ಲಿಜೆನ್ಸ್. ಈ ಸರ್ಕಾರ ಅದಕ್ಕೆ ಹೊಣೆ ಆಗ್ಬೇಕಾಗತ್ತೆ ಅಂತ ಇಂಡಿಯಾ ಟುಡೇ ಆಂಕರ್ ಹೇಳ್ತಾ ಇದ್ರು. ಅಂದ್ರೆ ಮತ್ತು DK ಶಿವಕುಮಾರ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲ ಗೋಧಿ ಮೀಡಿಯಾಗಳು ಇವತ್ತು ಈ RCB ವಿಜಯೋತ್ಸವನ ತೋರಿಸಬಹುದು, ಈ ಸಾವುಗಳನ್ನ ತೋರಿಸ್ಬೇಕು. ತೋರಿಸ್ತಾ ಇದಾವೆ, ಮತ್ತು ಅತ್ಯಂತ ನಿಖರವಾದ ಸಾವಿನ ಸಂಖ್ಯೆಯನ್ನು ಹುಡುಕ್ತಾ ಇದಾವೆ, ನಿಖರವಾದ ಮಾಹಿತಿಯನ್ನ ಕೊಡ್ತಾ ಇದಾವೆ, ನಿಖರವಾದ ಸುದ್ದಿಯನ್ನ ಕೊಡ್ತಾ ಇದಾವೆ. ಈ ನಿಖರವಾದ, ನೇರ, ಸ್ಪಷ್ಟ, ದಿಟ್ಟತೆ, ಪ್ರಶ್ನೆ ಮಾಡುವ ದಿಟ್ಟತೆ, ಇವೆಲ್ಲವೂ ಕೂಡ ಯಾರ ಮುಂದೆ ಅಂತಂದ್ರೆ, ಈ ಗೋಧಿ ಮೀಡಿಯಾಗಳದ್ದು ಬಿಜೆಪಿಯೇತರ ಸರ್ಕಾರಗಳ ಮುಂದೆ, ಅದರಲ್ಲೂ ಕಾಂಗ್ರೆಸ್ ಮುಂದೆ ಈ ರೀತಿಯ ಇವರ ಪತ್ರಿಕೋದ್ಯಮ ಉಕ್ಕಿ ಹರಿಯುತ್ತೆ, ಕುಣಿದು ಕುಪ್ಪಳಿಸುತ್ತೆ. ನೋಡಿ, ಬಿಜೆಪಿ ಸರ್ಕಾರನ ಕ್ಲೇಮ್ ಮಾಡಿದ ಹಾಗೆ ಒಂದು ನಾವ್ ಹೇಳ್ತೀವಿ, ಬೈತಾ ಇದೀವಿ ಇಲ್ಲಿ, ಯಾಕೆ ಜನ ಹಿಂಗೆ ಕ್ರಿಕೆಟ್ ಯಾಕೆ ಜನ ಹಿಂಗ್ ಬರ್ತಾ ಇದಾರೆ, ಏನದು ಬರೀ ಅದು RCB ಆಟ ಅಷ್ಟೇ ಅದು. ಆದ್ರೆ ನಮ್ಮ ಜನಕ್ಕೆ, ಭಾರತೀಯರಿಗೆ ಕ್ರಿಕೆಟ್ ಆಗ್ಲಿ, ಸಿನಿಮಾ ಆಗ್ಲಿ, ಅಥವಾ ಇನ್ಯಾವುದೇ ಆಗ್ಲಿ, ನಮ್ಗೆ ಒಂದು ಹುಚ್ಚು ಪ್ರೇಮ ಇದೆ ನಮ್ಗೆ.
ಹಾಗೇನೆ ಇವತ್ತು ನಮಗೆ ಧರ್ಮದ ಹುಚ್ಚು ಪ್ರೇಮ ಕೂಡ. ಕುಂಭಮೇಳ ಕುಂಭಮೇಳ ನಡೀತು. ಕುಂಭಮೇಳದಲ್ಲಿ UP ಸರ್ಕಾರನೇ ಕ್ಲೇಮ್ ಮಾಡಿದಾಗೆ ಸುಮಾರು 60 ಕೋಟಿ ಜನ ಅಲ್ಲಿ ಭಾಗವಹಿಸಿ, 60 ಕೋಟಿ ಜನ, ಸುಮಾರು 20 ರಿಂದ 30 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ನಿಖರವಾದ ಪ್ರಶ್ನೆ ಕೇಳುವ, ನಿಖರವಾದ ಪತ್ರಿಕೋದ್ಯಮ, 100% ಕ್ರಿಮಿನಲ್ ನೆಗ್ಲಿಜೆನ್ಸ್ ಅಂತ ಹೇಳ್ತಕ್ಕಂಥ ಇಂಡಿಯಾ ಟುಡೇ ಆಂಕರ್ಗಳು, ಇಂಡಿಯಾ ಟುಡೇ ಬೇರೆ ಬೇರೆ ಎಲ್ಲ ಮೀಡಿಯಾಗಳ ಆಂಕರ್ಗಳು ಅವತ್ತು ಇದು ಯಾವುದನ್ನು ತೋರಿಸ್ತಿಲ್ಲ, ಟ್ರಾಫಿಕ್ ಜಾಮ್ ತೋರಿಸ್ಲಿಲ್ಲ. ಮತ್ತು ಈ 60 ಕೋಟಿ ಜನ ಸೇರಿದಂತ ಜಾಗದಲ್ಲಿ ಅಲ್ಲಿ ಕಾಲ್ ತುಳಿತ ಆಯ್ತು. ಕಾಲ್ ತುಳಿತ ಆಗಿ ಒಂದು ದಿನ ಆದ್ರೂ ಎಷ್ಟು ಜನ ಕಾಲ್ ತುಳಿತ ಆಯ್ತು ಅಂತ ಹೇಳಲಿಲ್ಲ. ಕೊನೆಗೆ ಪ್ರಧಾನಿ ನರೇಂದ್ರ ಮೋದಿ ಕಾಲ್ ತುಳಿತದಲ್ಲಿ ಜನ ಸತ್ರು ಅಂತ ಹೇಳಿ ಟ್ವೀಟ್ ಮಾಡಿದಾಗ ರಾಷ್ಟ್ರಪತಿಗಳು ಸಂತಾಪ ಸೂಚಿಸಿದಾಗ ಮಾತ್ರ ಅದನ್ನು ಒಪ್ಕೊಂಡ್ರು. ಅಲ್ಲಿವರೆಗೂ ಅದನ್ನ ಹೇಳಲೇ ಇಲ್ಲ, ಕಾಲ್ ತುಳಿತ ಆಗಿದೆ ಅಂತಲೇ ಹೇಳಿಲ್ಲ ಯೋಗಿ ಆದಿತ್ಯನಾಥ್. ಸುಮಾರು ಒಂದು ಮಾಹಿತಿಗಳ ಪ್ರಕಾರ, ಸೋರ್ಸಸ್ ಪ್ರಕಾರ ಸುಮಾರು 5,000 ಜನ ಈ ಕಾಲ್ ತುಳಿತದಲ್ಲಿ ಸತ್ತಿದೆ. 5,000 ಜನ. ಈ 5,000 ಜನಕ್ಕೆ ಅಶೋಕ್, ವಿಜಯೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ, ಈ 5,000 ಜನಕ್ಕೆ ನೀವು ಉತ್ತರ ಪ್ರದೇಶ ಸರ್ಕಾರ, ನೀವು ಈ ಒಂದು ಕುಂಭಮೇಳದಿಂದ ಸರ್ಕಾರ ದುಡ್ಡು ಸಂಪಾದನೆ ಮಾಡಿದ್ರಲ್ಲ, ದುಡ್ಡು RCB ಟೀಮ್ ದುಡ್ಡು ಸಂಪಾದನೆ ಮಾಡುತ್ತೆ. ಆದ್ರೆ ನೀವು ಕುಂಭಮೇಳ ಬಳಸ್ಕೊಂಡು ದುಡ್ಡು ಸಂಪಾದನೆ ಮಾಡಲ್ಲ ಸರ್ಕಾರ. ಕುಂಭಮೇಳಕ್ಕೆ ಆದಾಯ ಬಂತಲ್ಲ ಉತ್ತರ ಪ್ರದೇಶಕ್ಕೆ, ಈ 5,000 ಜನರ ಕುಟುಂಬಕ್ಕೆ ಏನ್ ಪರಿಹಾರ ಕೊಟ್ಟು? ಅಯ್ಯೋ ರಾಮ, ರಾಮ ಜನ ಸತ್ರು ಅಂತಲೇ ಒಪ್ಕೊಳ್ಳಿಲ್ಲ ನೀವು. ಎಲ್ಲ ಒಂಚೂರು ಬಂತು ಮತ್ತೆ ನಿಂತೋಯ್ತು. ಮತ್ತು ಸೆಷನ್ ನಲ್ಲಿ, ಪಾರ್ಲಿಮೆಂಟ್ ಸೆಷನ್ ನಲ್ಲಿ ವಿರೋಧ ಪಕ್ಷಗಳು ಈ ಕಾಲ್ ತುಳಿತಕ್ಕೆ ಕಾರಣ ಏನು, ಇದಕ್ಕೆ ಇವತ್ತು ಅಶೋಕ್ ಹೇಳ್ತಾರೆ ಇದು ಜುಡಿಷಿಯರಿ, ಅಶೋಕ್ ಮತ್ತೆ ವಿಜೇಂದ್ರ ಜುಡಿಷಿಯಲ್ ಎನ್ಕ್ವೈರಿ ಆಗ್ಬೇಕು ಅಂತ ಹೇಳ್ತಾರೆ. ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತಾರೆ, ಜುಡಿಷಿಯಲ್ ಎನ್ಕ್ವೈರಿ ಇವರಿಗೆ ಪರಿಹಾರ ಕೊಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ಸಂಸತ್ತಲ್ಲಿ ಕುಂಭಮೇಳದಲ್ಲಿ ಸತ್ತಂತಹ, ಕಾಲ್ ತುಳಿ ಸತ್ತಂತಹ ಜನರಿಗೆ ಪರಿಹಾರ ಕೊಡಬೇಕು, ಅವರಿಗೆ ಸಂತಾಪವನ್ನ ಸೂಚಿಸಬೇಕು ಇದರಲ್ಲಿ ಸಂಸತ್ತಲ್ಲಿ. ಮತ್ತು ಎಷ್ಟು ಜನ ಸತ್ರು, ಏನಾಯ್ತು ತನಿಖೆ ಆಗ್ಬೇಕು ಅಂತ ಹೇಳಿ ಕೇಳಿದಕ್ಕೆ ಈ ಚರ್ಚೆಯನ್ನೇ ಎತ್ಕೊಳ್ಳಿಲ್ಲ ಸರ್ಕಾರ, ಮೋದಿ ಸರ್ಕಾರ. ಸಂಸತ್ತಿನ ಚರ್ಚೆಯನ್ನೇ ಎತ್ಕೊಳ್ಳಿಲ್ಲ, ಈ ಚರ್ಚೆಯನ್ನೇ ಮಾಡ್ಲಿಲ್ಲ. ನಾವು ಮಾಡಲ್ಲ ಅಂತ ಹೇಳಿದ್ರು. ಸತ್ತನ ಸಂತಾಪ ಸೂಚಿಸಲ್ಲ ಅಂತಂದ್ರು. ವಿಜಯೇಂದ್ರ, ಅಶೋಕ, ಛಲವಾದಿ ಮಾತಾಡಿ, ಇವ್ರಿಗೆ ಮೀಡಿಯಾ ಅಡ್ವೈಸರ್ ಮಾಡ್ತಕ್ಕಂಥ ಜರ್ನಲಿಸ್ಟ್ಗಳು ಮಾತಾಡಿ, ಯಾಕೆ ಸಂಸತ್ತಲ್ಲಿ ಮೋದಿ ಸರ್ಕಾರ ಒಪ್ಕೊಳ್ಳೇ ಇಲ್ಲ ಕರ್ನಾಟಕ ಎಷ್ಟು ಜನ ಸತ್ರ ಕಾಲ್ ತುಳಿತದಲ್ಲಿ ಅಂತ, ಅವ್ರಿಗೆ ಯಾಕೆ ಪರಿಹಾರ ಕೊಡ್ಲೇ ಇಲ್ಲ? ಓಕೆ, ಇದಾಯ್ತು ಬಿಡಿ. ನೆಕ್ಸ್ಟ್, ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತ ಆಯ್ತು. ದೆಹಲಿಯ ರೈಲ್ವೆ ಕಾಲ್ ತುಳಿತ ಎಷ್ಟು ಜನ ಸತ್ರಲ್ಲಿ? 30, 40. ಅದನ್ನ ಒಪ್ಕೊಳ್ಳಿಲ್ಲ. ಇಲ್ಲ, ಕೊನೆಗೆ ಕುಂಭಮೇಳದ ಕಾಲ್ ತುಳಿತ ಆಗ್ಲಿ ಅಥವಾ ದೆಹಲಿಯ ರೈಲ್ವೆ ನಿಲ್ದಾಣದ ಕಾಲ್ ತುಳಿತ ದುರಂತ ಆಗ್ಲಿ, ಅಲ್ಲಿ ಯಾವ ಗೋಧಿ ಮೀಡಿಯಾ ರಿಪೋರ್ಟೇ ಮಾಡ್ಲಿಲ್ಲ. ಮತ್ತು ರಿಪೋರ್ಟ್ ಮಾಡಕ್ ಹೋದಂತ ಮೀಡಿಯಾಗಳನ್ನ ಅಲ್ಲಿ ಪೊಲೀಸರು ಗೆರವ್ ಮಾಡಿದ್ದು, ಕ್ಯಾಮ್ರಾ ಕಿತ್ಕೊಂಡಿದ್ದು, ಹೊಡೆದಾಕಿದ್ದು, ದಾಂಧಲೆ ಮಾಡಿದ್ದು ನಮ್ಮಂತ ಇಂಡಿಪೆಂಡೆಂಟ್ ಮೀಡಿಯಾಗಳು, ಇಂಡಿಪೆಂಡೆಂಟ್ ಮುಕ್ತ ಪತ್ರಿಕೋದ್ಯಮ, ಸತ್ಯ ಹೇಳ್ತಕ್ಕಂಥ ಮಾಧ್ಯಮಗಳೆಲ್ಲರನ್ನು ಕೂಡ ಕ್ಯಾಮ್ರಾ ಕಿತ್ಕೊಂಡ್ರು, ಅದನ್ನ ರಿಪೋರ್ಟ್ ಮಾಡ್ದಂಗೆ ಮಾಡಿದ್ರು. ಮತ್ತು ಯಾವುದೇ ಏನು ಆಗೇ ಇಲ್ಲ ಅಂತ ಹೇಳಿ. ಆದ್ರೆ ಜನ ಅಲ್ಲಿ ಸತ್ರು ಅವ್ರು ಯಾರಿಗೂ ಮೀಡಿಯಾಗೆ ಹೇಳಿಕೆ ಕೊಡಬೇಡಿ, ನೀವು ಮೀಡಿಯಾಗೆ ನಿಮ್ ಹೆಣ ತೋರಿಸ್ಬೇಡಿ ಅಂತ ಹೇಳಿ ಪ್ರತಿ ಕುಟುಂಬಕ್ಕೆ ಬಿಜೆಪಿಯ ನಾಯಕರು ಅಶೋಕ, ಛಲವಾದಿ ನಾರಾಯಣ ಸ್ವಾಮಿ, ವಿಜಯೇಂದ್ರ ಅಂತವ್ರು ಅಲ್ಲಿ ಇರ್ತಾರಲ್ಲ, ಅವ್ರಂತವರೆಲ್ಲ ಸತ್ತವರ ಕುಟುಂಬಕ್ಕೆ 10 ಲಕ್ಷ 20 ಲಕ್ಷ ಪರಿಹಾರವನ್ನ ಕ್ಯಾಶ್ ಅಲ್ಲಿ ಕೊಟ್ರು. ನಮ್ಮ ದೇಶದ ಕಾನೂನು ಪ್ರಕಾರ ಯಾವ್ದ್ರಲ್ಲೂ ಸರ್ಕಾರ ಕ್ಯಾಶ್ ಅಲ್ಲಿ ಪರಿಹಾರ ಕೊಡಲ್ಲ. ಆದ್ರೆ ಕೊಟ್ರು. ಅಶೋಕ, ಛಲವಾದಿ ನಾರಾಯಣ ಸ್ವಾಮಿ, ವಿಜಯೇಂದ್ರ ಅಂತ ನಾಯಕರು ಅಲ್ಲಿ ಕೊಟ್ರು. ಎಷ್ಟು ಜನ ಸತ್ರು ರೈಲ್ವೆ ನಿಲ್ದಾಣ ಕಾಲ್ ತುಳಿತದಲ್ಲಿ? ತನಿಖೆ ಆಯ್ತಾ? ಇಲ್ಲ ಆಯ್ತಾ? ಕುಂಭಮೇಳದಲ್ಲಿ ಆಗ್ಲಿಲ್ಲ. ಯಾವುದೇ ಮೀಡಿಯಾ ಪ್ರಶ್ನೆ ಮಾಡ್ಲಿಲ್ಲ.
ಮಾಡಿದಂತಹ ಇಂಡಿಪೆಂಡೆಂಟ್ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಕೇಸ್ ಬಿತ್ತು. ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ ಅಂತಂದು, ಕುಂಭಮೇಳದಲ್ಲಿ ಸತ್ರಲ್ಲ 5,000 ಜನ ಅಂದ್ರೆ ಧರ್ಮದ್ರೋಹಿಗಳು ಅಂತಂದು. ಇದ್ರ ಜೊತೆಗೆ ಇನ್ನೂ ಒಂದು ಉತ್ತರ ಪ್ರದೇಶದಲ್ಲಿ ಇನ್ನೊಂದು ಘಟನೆ ನಡೀತು, ನಿಮ್ಗೆಲ್ಲ ನೆನಪಿರ್ಬೋದು. ಯಾವುದು ಅಂತಂದ್ರೆ ಹತ್ರಾಸ್. 2024 ಜುಲೈ 2ನೇ ತಾರೀಕು ಹತ್ರಾಸ್ ಅನ್ನಲ್ಲಿ ಒಂದು ಘಟನೆ ನಡೀತು. ಏನದು, ಅಲ್ಲಿ ಸುಮಾರು ಒಂದು 121 ಜನ ಸತ್ರು. ಅಶೋಕ ವಿಜಯೇಂದ್ರ ಚಲವಾದಿ ನಾರಾಯಣ ಸ್ವಾಮಿ ಕೇಳಿಸ್ಕೊಳ್ಳಿ, 121 ಜನ ಸತ್ರು. ಈ 121 ಜನ ಸತ್ತಿದ್ದಕ್ಕೆ ಕಾರಣ ಯಾರು ಅಂತಂದ್ರೆ ನಿಮ್ಮ ಪ್ರೀತಿಯ ಬಾಬಾ ಹಿಂದೂ ಧರ್ಮದ ಕೇಸರಿ ಬಾವುಟ ಹಿಡ್ಕೊಂಡು ಜನಗಳನ್ನ ಸೇರಿಸ್ತಕ್ಕಂತ, ಪ್ರವಚನ ಮಾಡ್ತೀನಿ ಹೇಳ್ತಕ್ಕಂತ ಜಗಾರ್ ಗುರು ಬಾಬಾ ಇವರು ಆಯೋಜನೆ ಮಾಡಿದ್ದು. ಈ ಆಯೋಜನೆ 121 ಜನ ಸತ್ರು, 150ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ, ಸಿಕ್ಕಿಲ್ಲ, ಅವರು ಕಾಣೆಯಾಗಿದ್ದಾರೆ, ಏನಾದ್ರೂ ಗೊತ್ತಿಲ್ಲ. ಹಂಗಂದ್ರೆ ನಿಮ್ಗೆ ಗೊತ್ತಾಗತ್ತಲ್ಲ 120 ಜನ ಕಾಣೆಯಾಗಿದ್ದಾರೆ ಅಂತಂದ್ರೆ. ಸೊ ಇವ್ರಿಗೆ ಅಲ್ಲಿ ಸರ್ಕಾರ ಅವ್ರಿಗೆ 2.5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಇನ್ನು ಕೆಲವು ತಲುಪಿಲ್ಲ, ಅಶೋಕ ಇನ್ನೂ ತಲುಪಿಲ್ಲ ಅವರಿಗೆ. ಸೊ ಇದು ಮುಖ್ಯವಾಗಿ ನಾವು ಗಮನಿಸ್ಬೇಕಾದ್ರೆ, ಅಂದ್ರೆ ನಾವು ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಬಿಜೆಪಿಯ ನರೇಂದ್ರ ಮೋದಿ ಸರ್ಕಾರದ ಯಾವುದೇ ಅಕ್ರಮಗಳನ್ನ, ದುರಂತಗಳನ್ನ ನಾವು ವರದಿ ಮಾಡಲ್ಲ, ನಾವು ಪ್ರಶ್ನೆ ಮಾಡಲ್ಲ. ನಾವು ಇರೋದೇ ನೀವು ಬೇರೆಯವ್ರನ್ನ ಪ್ರಶ್ನೆ ಮಾಡಕ್ಕೆ, ಬೇರೆಯವ್ರ ಮೇಲೆ ದೂರೋದಕ್ಕೆ, ಬೇರೆಯವ್ರ ಮೇಲೆ ಹೇಳೋದಕ್ಕೆ. ಇಲ್ಲಿ ಬಹಳ ಮುಖ್ಯವಾಗಿ RCB ದುರಂತ, ಈ RCB ದುರಂತದಲ್ಲಿ ನಾವು ಗಮನಿಸ್ಬೇಕಾದ್ರೆ ಅಂತಂದ್ರೆ, ಹೌದು ಅಂದ್ರೆ ಕರ್ನಾಟಕದ ಮೋದಿಗಳ ರೀತಿಯಲ್ಲೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಈ ಒಂದು ಆಯೋಜನೆ ಮಾಡಿದ್ರು. ಕರ್ನಾಟಕದ ಲೇಖಕಿ, ಹೆಮ್ಮೆಯ ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ಬಂತು. ಬುಕರ್ ಅವಾರ್ಡ್ ಫಂಕ್ಷನ್ ನಿನ್ನೆ 2 ದಿನಗಳಿಂದ ನಡೀತು, ನಾನು ಹೋಗಿದ್ದೆ. ಬೆರಳೆಣಿಕೆಯ ಜನ, ಕೆಲವು ಸಾಹಿತಿಗಳು, ಪ್ರೊಫೆಸರ್ಗಳು ಅವ್ರು ಮಾತ್ರ ಬಂದಿದ್ರು. ಅವ್ರು ಬುಕರ್ ಬಂತು ಅಂತಲೇ ಎಷ್ಟೋ ಜನಕ್ಕೆ ಇನ್ನೂ ಕೆಲವರು ಗೊತ್ತೇ ಇಲ್ಲ, ಈ RCB ಫ್ಯಾನ್ಸ್ಗೆ. ಮತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಬಿಜೆಪಿ ಯಾವೊಬ್ಬ ನಾಯಕ, ಒಬ್ಬ ಮರಿ ನಾಯಕ ಯಾರು ಕೂಡ ಅವ್ರಿಗೆ ವಿಶ್ ಮಾಡಿಲ್ಲ, ಶುಭಾಶಯ ಹೇಳಿಲ್ಲ. ಆದ್ರೆ ಕೇವಲ 14-15 ವರ್ಷದ ಒಬ್ಬ IPL ಪ್ಲೇಯರ್ಗೆ ನರೇಂದ್ರ ಮೋದಿ ಹೋಗಿ ಭೇಟಿ ಮಾಡಿ ವಿಶ್ ಮಾಡ್ತಾರೆ. ಅವನು ಬರೀ ಅತ್ಯಂತ ಕಡಿಮೆ ಎಸೆದಲ್ಲಿ ಸೆಂಚುರಿ ಹೊಡೆದ ಅಂತ. ಇದು ನಮ್ಮ ಪ್ರಧಾನಿಯ ಯೋಗ್ಯತೆ. ಸೊ ಹಾಗೇನೆ ನಮ್ಮ CM ಮತ್ತು DCM ಇವತ್ತು RCBಯ ಏನು ಒಂದು ಇದೀರ ಪ್ರಚಾರ, ದೊಡ್ಡ ಜನಪ್ರಿಯತೆ, ಆ ಜನಪ್ರಿಯತೆಯನ್ನ ತಮ್ಮ ಪರವಾಗಿ ಮಾಡ್ಕೊಳಕ್ ಹೋದ್ರು. ತಪ್ಪೇನಿಲ್ಲ, ಜನಪ್ರಿಯತೆ ಬೇಕು, ಆದ್ರೆ ಆ ಜನಪ್ರಿಯತೆಗೂ ಅದಕ್ಕೂ ಬೆಲೆ ತೆರಬೇಕಾಗುತ್ತೆ, ಬೆಲೆ ತೆರ್ತಾ ಇತ್ತು. ಆದ್ರೆ ಇವತ್ತು ಫ್ರಾಂಚೈಸಿಗಳು ದುಡ್ಡು ಮಾಡ್ಕೊಂಡ್ರು, ಆಟಗಾರರು ಕೂಡ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ದುಡಿದ್ರು. ಅವ್ರಿಗೆ ನಮ್ ಟ್ಯಾಕ್ಸ್ ಮನಿಯಲ್ಲಿ ಕರ್ನಾಟಕ ಸರ್ಕಾರ ಸನ್ಮಾನ ಕೂಡ ಮಾಡ್ತು. ನಂತರ ಅಲ್ಲಿ ಸತ್ರು, ಈ ಸತ್ತಕ್ಕೂ ಪರಿಹಾರ ಕೂಡ ಕೊಡ್ತಾರೆ. ಈಗ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ನಡೀತಾ ಇದೆ, ಏನ್ ರೀತಿ ಅಂತ ಹೇಳ್ತೀನಿ. ಆದ್ರೆ ನಾವು ಮುಖ್ಯವಾಗಿ ಗಮನಿಸ್ಬೇಕಾಗ್ತದೆ, ಅಂದ್ರೆ ನಮ್ಮ ರಾಜ್ಯ, ನಮ್ಮ ಜನ ಮೆಂಟಾಲಿಟಿ ಎಲ್ಲಿಗೆ ಹೋಗ್ತಾ ಇದೆ, ನಮ್ಮ ಜನ ಏನಾಗ್ತಾ ಇದೆ ನಮ್ಮ ಜನಕ್ಕೆ ಅಂತ ಅನಿಸಿದ್ರೆ, ಇದನ್ನೇ ನಾನು ಹೇಳಿದೆ ಕೊನೆಯದಾಗಿ ನನ್ನ ಮಾತು, ಈ ಒಂದು ಅಂಶಗಳನ್ನ ಗಮನಿಸ್ಬೇಕು. ಯಥಾ ರಾಜ ತಥಾ ಪ್ರಜಾ, ಸೈನಿಕರು ಮತ್ತು ಯುದ್ಧ ವೋಟ್ ಬ್ಯಾಂಕಿಂಗ್ ಆಗಿದೆ. ಈಗ ಜನರಿಗೆ ಶಿಕ್ಷಣ ಬೇಕಾಗಿಲ್ಲ, ಉನ್ನತ ಶಿಕ್ಷಣ ಹಣವಂತರದ್ದಾಗಿದೆ. ಯಾರಿಗೂ ಗುರಿ ಇಲ್ಲ, ಅದರಲ್ಲೂ ಒಂದು ಆದರ್ಶ ಇಲ್ಲ. ಹಿಂದೆ ಎಲ್ಲರಿಗೂ ಒಂದು ಮಾದರಿ ಇರ್ತಾ ಇತ್ತು, ನಾವು ಅವ್ರ ರೀತಿ ನಾವು ಆಗ್ಬೇಕು ಅಂತ ನಮ್ಗೆ ಇರ್ತಾ ಇತ್ತು. ಅವ್ರ ರೀತಿ ಕೆಲಸ ತಗೋಬೇಕು, ಅವ್ರ ರೀತಿ ಸಾಧನೆ ಮಾಡ್ಬೇಕು, ಅವ್ರ ರೀತಿ ಬೆಳಿಬೇಕು ಅಂತ ಹೇಳಿ ನಮ್ಗೆಲ್ಲ ಮಾದರಿ ಇರ್ತಾ ಇತ್ತು. ಇವಾಗ ಮಾದರಿ ಯಾವುದೂ ಇಲ್ಲ. ಈಗೇನು ಅಂದ್ರೆ ಜನ ತಮ್ಮ ಮಕ್ಕಳಿಗೆ, ತಮ್ಮ ನಾಯಕರಿಗೆ, ರಾಜಕೀಯ ನಾಯಕರಿಗೆ ಕೇಳ್ಕೊಳ್ಳೋದು ಒಂದೇ, ಜಾಸ್ತಿ ಹಣ ಮಾಡಿ, ಹಣ ಹೇಗ್ ಬೇಕಾದ್ರೂ ಮಾಡಿ,
ಹಣ ಹೇಗ್ ಬೇಕಾದ್ರೂ ಮಾಡಿ. ಇದೇ ಆದರ್ಶ, ಇದೇ ಮಾದರಿ. ಆಗ ಈಗ ಸೊ ಹಾಗಾದಾಗ ನಮ್ಗೆ ಯಾವಾಗ ಹಣ ಮುಖ್ಯ ಆಗುತ್ತೆ, ಆಗ ನಮ್ಗೆ ಯಾವ ಆದರ್ಶನೂ ಇರಲ್ಲ, ಯಾವ ಒಂದು ಗುರಿನೂ ಇರಲ್ಲ, ಸಂಸ್ಕೃತಿ ಇರಲ್ಲ, ಅಭಿರುಚಿ ಇರಲ್ಲ. ಇವ್ಯಾವು ಕೇವಲ ಸವಕಲು ಪದಗಳು ಮತ್ತು ಬೆಲೆ ಇಲ್ಲದ ಪದಗಳಾಗ್ತವೆ. ಸೊ ಹಿಂಗೆ ಆದರ್ಶ ಗುರಿ ಇಲ್ಲದ ರಾಜ, ಆದರ್ಶ ಗುರಿ ಇಲ್ಲದ ಪ್ರಜೆಗಳು. ಹಾಗಾಗಿ ನಮ್ಗೆ ಸುಮ್ಮನೆ ನಿನ್ನೆ ಈ ಕ್ರಿಕೆಟ್ ಮ್ಯಾಚ್ ನ 60 ಕೋಟಿಗೂ ಹೆಚ್ಚು ಜನ ನೋಡಿದ್ದಾರೆ. 60 ಕೋಟಿಗೂ ಹೆಚ್ಚು ಜನ ನೋಡಿದಷ್ಟು ಫ್ರಾಂಚೈಸಿಗಳಿಗೆ ದುಡ್ಡು ಬರುತ್ತೆ. ಹೆಚ್ಚು ಜನ ನೋಡಿದಷ್ಟು BCCI ಬೆಳೆಯುತ್ತೆ. ಹೆಚ್ಚು ಜನ ನೋಡಿದಷ್ಟು ಕ್ರಿಕೆಟ್ ಯಾರು ಆಟಗಾರರಿಗೆ ದುಡ್ಡು ಬರುತ್ತೆ. ಆದ್ರೆ ನಮ್ಮ ಜೀವನ ಏನಾಯ್ತು ಗೊತ್ತಿಲ್ಲ. ಸೊ ಇದು ನಾವು ಆಟ ಪ್ರಿಯರು, ನಾವು ಮನರಂಜನೆ ಪ್ರಿಯರು, ನಾವು ಬಹಳ ಮನರಂಜನೆ ಪ್ರಿಯರು, ಅದು ನಮ್ಗೆ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ನರಸಿಂಹಮೂರ್ತಿಯನ್ನವರು ನನಗೆ ಕೇಳ್ತಾ ಇದ್ದಾರೆ. ಈ ದುರಂತ ಘಟನೆ ಹೊಣೆ ಹೊರೋರು ಯಾರು? ಮಾನ್ಯ ಗೌರವಾನ್ವಿತ ಕರ್ನಾಟಕ ಹೈಕೋರ್ಟ್ ಸ್ವಯಂ ದೂರು ದಾಖಲಿಸಿಕೊಂಡು ಕಾರಣ ಸಾರ್ವಜನಿಕವಾಗಿ ಧರಣಿ, ಮೆರವಣಿಗೆ, ಸತ್ಯಾಗ್ರಹ ಮಾಡಿದರೆ ಹೋರಾಟಗಾರರ ಮೇಲೆ ಹುಲಿ ಸಿಂಹಗಳಂತೆ ವರ್ತಿಸುವ ಸರ್ಕಾರಗಳು ಇಂದು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು ಅಂತ ಅನ್ಸುತ್ತೆ. ನರಸಿಂಹಮೂರ್ತಿಗಳೇ ಹೇಳೋಣ, ರಾಜೀನಾಮೆ ಕೊಡ್ಸೇ ಬಿಡೋಣ. ಹಾಗೆ ಇಲ್ಲಿ ನರಸಿಂಹಮೂರ್ತಿಗಳು ಹೇಳೋ ಪ್ರಕಾರ ರಾಜೀನಾಮೆ ಸಿದ್ದರಾಮಯ್ಯ ಮತ್ತು ರಾಜೀನಾಮೆ ಕೊಡೋದಾದ್ರೆ ನೆಕ್ಸ್ಟ್ ಯಾರು ಕೊಡ್ಬೇಕು ರಾಜೀನಾಮೆ? ನೆಕ್ಸ್ಟ್ ಯಾರು ರಾಜೀನಾಮೆ ಕೊಡ್ಬೇಕು? ಕುಂಭಮೇಳದ ದುರಂತಕ್ಕೆ ಯಾರು ರಾಜೀನಾಮೆ ಕೊಡ್ಬೇಕು? ಕುಂಭಮೇಳದ ಕಾಲ್ ತುಳಿತಕ್ಕೆ ಯಾರು ರಾಜೀನಾಮೆ ಕೊಡ್ಬೇಕು? ನರಸಿಂಹಮೂರ್ತಿ ಅವರೇ, ಕುಂಭಮೇಳ ದುರಂತಕ್ಕೆ ಯಾರು ರಾಜೀನಾಮೆ ಕೊಡ್ಬೇಕು? ಪಹಲ್ಗಾಮ್ ದಾಳಿಯಲ್ಲಿ 26 ಜನ ಸತ್ತರಲ್ಲ, ಅಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿತ್ತಲ್ಲ. ನೀವೇನ್ ಹೇಳ್ತಾ ಇದ್ರಿ? ಇಲ್ಲಿ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಎಸ್, ಪಹಲ್ಗಾಮ್ ಕೂಡ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ. ಆ ಸೆಕ್ಯೂರಿಟಿ ಉಗ್ರಗಾಮಿಗಳು ಹೇಗ್ ಬಂದ್ರು, ಹೇಗಿದ್ರು, ಎಷ್ಟು ದಿನ ಇದ್ರು, ಹೇಗೆ ಅವರು ಜನರನ್ನ ಗುಡಿಸಿದ್ರು, ಮತ್ತು ಅವರು ಕೊಲೆ ಮಾಡೋರು 1 ಗಂಟೆ ಕೊಲೆ ಮಾಡಿ ಹೋಗೋವರೆಗೂ ಅಲ್ಲಿ ಯಾವ ಪೊಲೀಸು ಮಿಲಿಟರಿ ಇರಲಿಲ್ಲ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರು ರಾಜೀನಾಮೆ ಕೊಡ್ಬೇಕು? ನರಸಿಂಹಮೂರ್ತಿಗಳೇ, ಇದು ಯಾವ ಕೋರ್ಟ್? ಇಲ್ಲಿ ಹೈಕೋರ್ಟ್ ಕೇಳುತ್ತೆ, ಹೇಳಿ. ಸೊ ಇದನ್ನ ಸುಪ್ರೀಂ ಕೋರ್ಟ್ ಕೇಳಬೇಕು ಅಂತ ಅರ್ಜಿ ಹಾಕಿದ್ರು ನಾವು, ನಮ್ಮ ಸ್ನೇಹಿತರಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಇವೆಲ್ಲ ಕೇಳಬೇಡಿ, ಇವೆಲ್ಲ ದೇಶದ ಭದ್ರತೆ ಪ್ರಶ್ನೆ ಅಂತ ಹೇಳಿ, ದೇಶದ ಭದ್ರತಾ ಪ್ರಶ್ನೆ ಅಂತ. ನರಸಿಂಹಮೂರ್ತಿಗಳೇ ಸೋಮೋಟೋ ಯಾರು ತಗೊಳಕ್ ತಯಾರಿಲ್ಲ. ಯಾಕಂದ್ರೆ ಎಲ್ಲರಿಗೂ ಅವ್ರಿಗೊಂದು ಅಜೆಂಡಾ ಇದೆ, ಅವ್ರಿಗೊಂದು ಕೆಲಸ ಇದೆ, ನಿಮಗೂ ಒಂದು ಅಜೆಂಡಾ ಇದೆ. ಸೊ ಈ ತರ ಗುಂಪಲ್ಲಿ ಬರೀತಾ ಇರ್ತೀರಾ, ನೈಜ ಹೋರಾಟಗಾರರು ಅಂತ ಹೆಸರಿಟ್ಕೊಂಡಿರ್ತೀರಾ. ಆದ್ರೆ ಇಡೀ ವಿಷಯವನ್ನ ತುಲನಾತ್ಮಕವಾಗಿ ಕ್ರಿಟಿಕಲ್ ಆಗಿ ನೋಡದೆ ಒಂದು ಆಂಗಲ್ ಇಂದ ನೋಡ್ತಾ ಇರ್ತೀರಾ, ಯಾರನ್ನೋ ದೂರ್ತಾ ಇರ್ತೀರಾ, ಮತ್ತೆ ಯಾರನ್ನೋ ಟಾರ್ಗೆಟ್ ಮಾಡ್ತಾ ಇರ್ತೀರಾ. ಪ್ರಚಾರ ಪಡೆಯಕ್ಕೋಸ್ಕರನೇ ಕರ್ನಾಟಕ ಸರ್ಕಾರ ಮಾಡಿದೆ. ಆದ್ರೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣವರೆಗೆ ಮೆರವಣಿಗೆಯನ್ನ ಕ್ಯಾನ್ಸಲ್ ಮಾಡ್ಲಿಲ್ಲ. RCB ತಂಡ ಮೆರವಣಿಗೆ ಅಂತ ಗೊಂದಲ ಉಂಟು ಮಾಡಿದ್ರು ಅಂತ ಹೇಳ್ತಾರೆ. ಆದ್ರೆ ಯಾಕೆ ಗೊಂದಲ ಉಂಟಾಯ್ತು ಅಂದ್ರೆ, ಇದು ಇಷ್ಟು ಕ್ರೌಡ್ ಇದೆ, ಈ ಕ್ರೌಡ್ ಇಂದ ಇನ್ನೂ ಜನ ಸಾಯ್ತಿದ್ರ. ಸೊ ಈ ಗೊಂದಲಗಳೆಲ್ಲ ಕಾರಣ ಬಹಳ ತುಂಬಾ ಆಗುತ್ತೆ. ಇದನ್ನೇ ಅಶೋಕ್ ಕೂಡ ಕೇಳ್ತಾ ಇದ್ದಾರೆ. ಸಂಜೆವರೆಗೂ ಈ ಬಗ್ಗೆ ಯಾಕೆ ಸ್ಪಷ್ಟನೆ ಇರಲಿಲ್ಲ? ಪೊಲೀಸ್ ಒಂದು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳದಿರೋದಕ್ಕೆ ಯಾರ ಮೇಲೆ ಒತ್ತಡ ಆಯಿತು? CM ಸಿದ್ದರಾಮಯ್ಯ ಸರ್ಕಾರ ಉತ್ತರ ನೀಡಬೇಕಾದ ಪ್ರಶ್ನೆಗಳು ಸಾಕಷ್ಟಿವೆ. ಆದ್ರೆ ಮೊದಲು ಈ ಕೂಡಲೇ ಗೃಹ ಸಚಿವ ಪರಮೇಶ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಎಸ್, ನಾನು ಕೂಡ ಅದೇ ಹೇಳ್ತಾ ಇದ್ದೀನಿ, ನೈತಿಕ ಹೊಣೆ ಹೊತ್ತು ಪರಮೇಶ್ ರಾಜೀನಾಮೆ ಕೊಡಬೇಕು. ಹಾಗೆ ಅಶೋಕ್ ಅವರೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಿಸಿ, ಗೃಹ ಸಚಿವ ಅಮಿತ್ ಶಾ ಅವರಿಂದ ರಾಜೀನಾಮೆ ಕೊಡಿಸಿ. 26 ಜನರಲ್ಲ ಸತ್ರಲ್ಲ, ಅವರಿಗೆ ರಾಜೀನಾಮೆ ಕೊಡಿಸಿ. ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಿಸಿ ಅಶೋಕ್, ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಿಸಿ. ಇದು ನಮ್ಮ ದೇಶದ ಸ್ಥಿತಿ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕು. ಅಂದ್ರೆ ನಾವು ಪ್ರಜೆಗಳು, ನಮ್ಮನ್ನ ಇದನ್ನ ಸಿಟಿಜನ್ಶಿಪ್ ಅಂತ ಕರೀತೀವಿ. ಸಿಟಿಜನ್ ಅಂದ್ರೆ ನಾಗರಿಕರು. ಇದು ನಾವು ಪ್ರಜೆಗಳಲ್ಲ, ನಾಗರಿಕರು ಅಂತ ಕರೀತೀವಿ. ನಮಗೆ ಪೌರರು ಅಂತ, ಅದು ಕನ್ನಡ ಅಂದ್ರೆ ಪೌರ ನೀತಿ ಅಂತಿದೆ. ಅಂದ್ರೆ ನಮಗೆ ಕೆಲವು ಹಕ್ಕುಗಳು ಇದಾವೆ, ಹಾಗೆ ಜವಾಬ್ದಾರಿಗಳು ಇವೆ. ಈ ಪೌರ ನೀತಿ ಏನಂದ್ರೆ, ನಾವು ನಿರ್ಭಯವಾಗಿ, ನಿಷ್ಪಕ್ಷವಾಗಿ ನಾವು ಪ್ರಶ್ನೆ ಮಾಡಿದಾಗ ಇವರು ಈ ಎಲ್ಲಾ ರಾಜಕಾರಣಿಗಳು ಅದಕ್ಕೆ ಬರ್ತಾರೆ. ಆದ್ರೆ ನಾವ್ ಏನಾಗಿದ್ದೀವಿ? ನಾವು ಇಡೀ ಕನ್ನಡಿಗರು, ಭಾರತೀಯರು, ಜಾತಿ ನಮ್ಮವನು ಅಂತ ಹೇಳಿ ಜಾತಿ, ಧರ್ಮ, ಭಾಷೆ ಇಷ್ಟ್ರ ಮೇಲೆ ನಾವೆಲ್ಲ ಹಂಚ್ಕೊಂಡ್ಬಿಟ್ಟಿದೀವಿ. ನಾವು ಅವ್ರಿಗೆ ಮಾತ್ರ ಬೆಂಬಲ ಕೊಡ್ತಾ ಇರ್ತೀವಿ. ಅಲ್ಲಿ ನಮ್ಗೆ ಯಾರಿಗೂ ನ್ಯಾಯ ನೀತಿ ಬೇಕಾಗಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಜಾತಿ, ಧರ್ಮ, ಭಾಷೆ
ಇಷ್ಟಕ್ಕೆ ಮಾತ್ರ ನಾವು. ಮತ್ತು ನಮ್ಮವನು ನಮ್ಮವನ್ ಇರ್ಲಿ ಬಿಡು, ನಮ್ಮವನು ಏನ್ ತಪ್ಪು ಮಾಡಿದ್ರು ಪರವಾಗಿಲ್ಲ, ಅವ್ನು ನಮ್ಮವನು. ಗೃಹ ಸಚಿವ ಪರಮೇಶ್ವರ್ ರಾಜೀನಾಮೆ ಕೊಡ್ಲಿ, ಆದ್ರೆ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಬಾರ್ದು. ಸೊ ಇದು ದ್ವಂದ್ವ. ಹಿಂಗೆ ರಾಜಕೀಯ ಜನರು ಅವ್ರು ರಾಜಕೀಯ ಮಾಡ್ತಾರೆ, ಜನರು ಕೂಡ ಇದನ್ನ ನೋಡ್ತಾ ಇರ್ತಾರೆ, ಮತ್ತು ಅವ್ರ ಬೆಂಬಲಿಗರಾಗಿ ಅವ್ರ ಪರ ಮೆಸೇಜ್ ಬರೀತಾ ಇರ್ತಾರೆ. ಹಾಗೆ ಪತ್ರಕರ್ತರು ಕೂಡ ಹಂಚೋಗಿದ್ದಾರೆ. ಪತ್ರಕರ್ತರು ಕೇವಲ ದುಡ್ಡಿಗಾಗಿ ಹಂಚ್ಕೊಂಡಿದ್ರು ಅಂತ ಅನ್ಕೊಂಡಿದ್ದೆ ನಾನು ಇದುವರೆಗೂ. ಆದ್ರೆ ಪತ್ರಕರ್ತರು ಅವ್ರಿಗೊಂದು ಐಡಿಯಾಲಜಿ ಇರುತ್ತೆ, ಆ ಐಡಿಯಾಲಜಿ ಹತ್ರ ಸೂಟ್ ಆದ್ರೇನೆ ಅವ್ರ ಹತ್ರ ಹೋಗೋದು. ಆ ರಾಜಕಾರಣಿಗಳ ಹತ್ರ ಹೋಗ್ತಾರೆ, ಅವರ ಮೀಡಿಯಾ ಅಡ್ವೈಸರ್ ಸೇರ್ಕೋತಾರೆ, ಮತ್ತು ಆ ರಾಜಕಾರಣಿಗಳಿಗೆ ಸಲಹೆ ಕೊಡ್ತಾರೆ, ಮತ್ತು ಅವ್ರು ಬರಿಬೇಕಾದಂತಹ ಮಾತುಗಳನ್ನ, ಅವ್ರು ಬರಿಬೇಕಾದಂತಹ ಪ್ರೆಸ್ ನೋಟ್ಗಳನ್ನ ಬರೆದು ಜನರ ಮುಂದೆ ಇಡ್ತಾ ಇರ್ತಾರೆ, ಜಗತ್ತಿನ ಮುಂದೆ ಇಡ್ತಾ ಇರ್ತಾರೆ. ಅದು ಅಶೋಕ್ ಮಾತುಗಳಾಗಿರಲ್ಲ, ಅಥವಾ ಛಲವಾದಿ ನಾರಾಯಣ ಸ್ವಾಮಿ ಮಾತುಗಳಾಗಿರಲ್ಲ, ಅಥವಾ ವಿಜಯೇಂದ್ರ ಮಾತುಗಳಾಗಿರಲ್ಲ, ಮತ್ತು ಪರಮೇಶ್ವರ್ ಮಾತುಗಳಾಗಿರಲ್ಲ, ಅಥವಾ ಸಿಎಂ ಮಾತುಗಳಾಗಿರಲ್ಲ. ಆ ಮೀಡಿಯಾ ಅಡ್ವೈಸರ್ಗಳು ಕೊಡ್ತಕ್ಕಂಥ ಮಾತುಗಳಾಗಿರುತ್ತೆ. ಈ ಮೀಡಿಯಾ ಅಡ್ವೈಸರ್ಗಳು ಯಾರು ಅಂದ್ರೆ ಇವರು ಪತ್ರಕರ್ತರೇ ಆಗಿರ್ತಾರೆ. ಈ ಪತ್ರಕರ್ತರು ಇವತ್ತು ನಮ್ಮ ದೇಶನ, ನಮ್ಮ ಐಡಿಯಾಲಜಿನ ನಡೆಸ್ತಾ ಇದ್ದಾರೆ. ಸೊ ಇವತ್ತು ನಾವು ಯಾರು ಯಾವ್ದಕ್ಕೂ ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಪತ್ರಕರ್ತರು. ಸೊ ನಮ್ಮ ದೇಶದ ಈ ರೀತಿ ಹಳ್ಳಿ ಕಾರಣ ಏನಂದ್ರೆ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರು. ಸೊ ಮೈನ್ ಟಾರ್ಗೆಟ್ ನಂಬರ್ 1 ಈ ದೇಶ ಸರಿಯಾಗಬೇಕಾಗಿರೋದು ಪತ್ರಿಕೋದ್ಯಮ ಮತ್ತು ಪತ್ರಕರ್ತರು. ಇವೆರಡು ಕೂಡ ಜಾತಿ, ಧರ್ಮ ಮತ್ತು ಭಾಷೆ, ಹಾಗೆ ಈ ರಾಜಕಾರಣ, ಇಷ್ಟನ್ನು ಬಿಟ್ಟು ನಾವು ಪಾರದರ್ಶಕವಾಗಿ ನೇರವಾಗಿ ನೋಡುವಂತ ದಿನ ಯಾವತ್ತು ಬರುತ್ತೋ ಅವತ್ತು ನಮ್ಮ ದೇಶ ಉಂಟಾಗುತ್ತೆ. ಇದು ಇವತ್ತಿನ ನನ್ನ ವಿಶ್ಲೇಷಣೆ. ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ, ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ. ನಮಸ್ಕಾರ.